ಸರ್ ಕಮಲಿ ಅವರೇ ಎದ್ಬಿಟ್ರ? ಆರಾಮಾಗಿ ಮಲ್ಕೊಳ್ಳಿ. ಕಬಡ್ಡಿ ಆಡಿ ಸುಸ್ತಾಗಿರ್ತೀರ, ರೆಸ್ಟ್ ಮಾಡಿ. ನೀವೇನು ಮಾಡ್ತಿದ್ದೀರಾ ಸರ್ ಈಟೊತ್ನಾಗೆ? ಏನು ಬರೀತಿದ್ದೀರಾ? ನಮ್ಮ ಮಗುಗೆ ಯಾವ ಹೆಸರಿಟ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಕಮಲಿ ಅವರ, ಮಗುಗೇನು ಹೆಸರಿಟ್ರೆ ಚೆನ್ನಾಗಿರುತ್ತೆ? ನಿಮ್ಗೇನಾದರೂ ಐಡಿಯಾ ಇದೆಯಾ? ಅಪ್ಪ ಆಗಿ ನಾನೇ ಮಧ್ಯರಾತ್ರಿ ನಿದ್ದೆ ಮಾಡದೆ ಮಗುಗೆ ಏನು ಹೆಸರಿಡೋದು ಅಂತ ಇಷ್ಟೊಂದು ತಲೆ ಕೆಡ್ಸ್ಕೊಂತಿರ್ಬೇಕಾದ್ರೆ ಇನ್ನೀವ್ ಅಮ್ಮ ನೀವು ಯೋಚನೆ ಮಾಡಿಲ್ದೇ ಇರ್ತೀರಾ? ಹೇಳಿ ಕಮಲಿ ಅವರೇ. ಮಗು ಸೇಫ್ ಆಗಿದೆಯಂತೆ. ಏನ್ ಮಾಡಿದ್ರು ನಿದ್ದೆ ಬರ್ತಿಲ್ವಲ್ಲ? ಕಣ್ ಮುಚ್ಚಿದ್ರು ಕಣ್ ತೆಗೆದ್ರು ಕಾಣ್ತಿರೋದು ಆ ಕಮಲಿ ನಗು, ನೆನ್ಪಾಗ್ತಿರೋದು ಆ ಕಮಲಿ ಮಗು ಮಗು ಮಗು. ಎರಡು ನನ್ನ ನೆಮ್ಮದಿನ ಕಿತ್ಕೋತಿದೆ. ಅವಳು ಮಾತ್ರ ಋಷಿ ಪಕ್ಕದಲ್ಲಿ ನೆಮ್ಮದಿಯಾಗಿ ಮಲಗಿದ್ದಾಳೆ. ನಾನೇ ಇಲ್ಲಿ ನೋವು ಅನ್ಭವಿಸ್ತಾ ಇರೋದು. ನನ್ನ ಕರ್ಮ. ಕಮಲಿ ಅವರ, ಯಾಕೆ ಕಮಲಿ ಅವರ ಸೈಲೆಂಟ್ ಆಗ್ಬಿಟ್ರಿ? ಓ, ನೀವೇನು ಇನ್ನೂ ಯೋಚನೆ ಮಾಡಿಲ್ವಾ? ಪರವಾಗಿಲ್ಲ ಬಿಡಿ, ನಾನಿದ್ದೀನಲ್ಲ. ಇಲ್ಲ, ನಾನು ರಿಷಿ ಸರ್ಗೆ ನಿಜ ಹೇಳಲಿಲ್ಲ ಅಂದರೆ ತಪ್ಪು ಮಾಡ್ದಂಗೆ ಆಯ್ತೈತೆ. ನಾನು ಈಗಲೇ ಧೈರ್ಯ ಮಾಡಿ ಸತ್ಯ ಹೇಳ್ಬಿಡ್ತೀನಿ. ಸರ್, ಹೆಸರಿಡೋದಕ್ಕೆ ನನಗೆ ಗೊತ್ತಾಯ್ತು ಕಮಲಿ ಅವರೇ. ಅಲ್ಲ ಸರ್, ನಿಮ್ಮ ಎಕ್ಸ್ಪ್ರೆಷನ್ ನೋಡಿನೇ ನನಗೆಲ್ಲ ಗೊತ್ತಾಯ್ತು. ಮಗುಗೆ ಹೆಸರಿಡೋದಕ್ಕೆ ನಿಮ್ಮ ಹೆಸರು ಯಾಕೆ ಬರ್ತೀನಿ ಅಂತನ? ಕಮಲಿ ಅವರೇ, ಇದು ನಮ್ಮ ಮಗು. ಲೈಫ್ ಲಾಂಗ್ ಈ ಮಗುಗೆ ನೆರಳಾಗಿರ್ತೀವಿ. ನಾವಿಬ್ರು ಪ್ರತಿ ಹೆಜ್ಜೆಲ್ಲೂ ಜೊತೆಯಾಗಿರ್ತೀವಿ. ನನ್ನ ಆಸೆ ಏನಂದ್ರೆ ಈ ಮಗು ಹೆಸರಲ್ಲಿ ನಾವಿಬ್ರು ಇರಬೇಕು ಅಂತ. ಸೊ ನಿಮ್ಮ ಹೆಸರು ಸೇರಿಸಿ ಒಂದು ಹೆಸರಿಡಬೇಕು ಅಂತ ನಾನು ಕೆಲವೊಂದನ್ನ ಯೋಚನೆ ಮಾಡಿದ್ದೀನಿ. ಅದನ್ನು ಹೇಳ್ತೀನಿ, ನೀವು ಹೇಗಿದೆ ಅಂತ ಹೇಳಿ. ಓಕೆ? ಮಲ್ಲಿರಾ ಚೆನ್ನಾಗಿಲ್ಲ. ಮಲ್ಲಿಕಾ ಸ್ವಲ್ಪ ಓಲ್ಡ್ ಆಯ್ತು ಅನ್ಸುತ್ತೆ. ಸರ್, ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ? ನನ್ನಿಂದ ಇದನ್ನೆಲ್ಲ ಕೇಳಕ್ಕಾಯ್ತಿಲ್ಲ. ತುಂಬಾ ನೋವಾಯ್ತೈತೆ ಸರ್. ಈಟೊಂದು ಕನ್ಸು ಕಟ್ಕೊಂಡಿರೋ ನಿಮಗೆ ಸತ್ಯ ಹೇಳಕ್ಕೂ ಧೈರ್ಯ ಬರ್ತಿಲ್ಲ. ಸರ್, ಹೆಸರು ಬಗ್ಗೆ ಯಾಕೆ ಆಮೇಲೆ ಯೋಚುವ, ಇವಾಗ ನಿದ್ದೆ ಗೆಡೋದು ಬೇಡ, ಮನೆ ಕಳಿ ಸರ್. ನೋ ಕಮಲಿ ಅವರೇ, ನನ್ನ ಮಗುಗೆ ಒಂದೊಳ್ಳೆ ಹೆಸರು ಹುಡ್ಕೋ ತನಕ ನಂಗೆ ನಿದ್ದೆ ಬರಲ್ಲ. ಸರ್, ನಾಳೆ ಮನೆಯಾಗ ಫಂಕ್ಷನ್ ಐತೆ, ನಿದ್ದೆಗೆಡೋದು ಬೇಡ, ಮನೆ ಕಳಿ. ಕಮಲಿ ಅವರೇ,
ನೀವು ಮಲ್ಕೊಳ್ಳಿ. ನಾನು ಒಂದೊಳ್ಳೆ ಹೆಸರು ಹುಡುಕಿ ನಿಮಗೆ ಬೆಳಿಗ್ಗೆ ಹೇಳ್ತೀನಿ. ನೀವು ರೆಸ್ಟ್ ತಗೊಳ್ಳಿ, ಮಲ್ಗಿ. ಪಾಪು, ನೀನು ಆರಾಮಾಗಿ ನಿದ್ದೆ ಮಾಡು. ನಿಂಗೊಂದೊಳ್ಳೆ ಹೆಸರು ಈ ಅಪ್ಪ ಇಡ್ತಾನೆ. ಸಾರಿ ಕಮಲಿ ಅವರೇ, ನಿಮಗೆ ತುಂಬ ತಲೆ ತಿಂತಾ ಇದ್ದೀನಿ. ನನಗಿಷ್ಟ ಆಗೋ ಹೆಸರೇ ನಿಮಗೂ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ನಾನು ಫೈನಲೈಸ್ ಮಾಡಿ ನಿಮಗೆ ಬೆಳಗ್ಗೆ ಹೇಳ್ತೀನಿ. ಬೇಬಿ, ಮಲ್ಕೊಳ್ಳೋದನ್ನ ಬಿಟ್ಟು ಏನ್ ಮಾಡ್ತಿದ್ಯಾ ನೀನು? ಮಾಮ್, ನನ್ ಏನೇ ಮಾಡಿದ್ರು ನನಗೆ ಸೋಲ್ ಅನ್ನೋದು ತಪ್ಪಲ್ವಲ್ಲ? ಅಲ್ಲ ಮಾಮ್, ಅದೇನೋ ದೊಡ್ಡದಾಗಿ ಹೇಳಿದ್ರಿ. ನಾನೇನೋ ಸೆಟಪ್ ಮಾಡಿದ್ದೀನಿ, ಆ ಕಮ್ಲಿ ಸೋಲ್ತಾಳೆ, ಅವಳ ಮಗು ಸಾಯುತ್ತೆ ಅಂತ. ಬಟ್ ಅಲ್ಲಿ ಆಗಿದ್ದೆ ಬೇರೆ ಮಾಮ್. ಆ ಕಮ್ಲಿ ಮ್ಯಾಚು ಗೆದ್ಲು, ಅವಳ ಮಗುನು ಚೆನ್ನಾಗಿದೆ. ಅಂಡ್ ಯು ನೋ ವಾಟ್ ಮಾಮ್, ನಾಳೆ ಕಮ್ಲಿ ಮನೆಯಲ್ಲಿ ಫಂಕ್ಷನ್ ಇದೆ. ಯಾ, ಅದ್ಯಾವುದೋ ಬಾಲಕೃಷ್ಣ ಶಾಸ್ತ್ರ ಅಂತೆ ಮಾಮ್. ನಾವಲ್ಲಿ ಹೋಗಿ ಅವ್ರ ಖುಷಿನ ನೋಡಿ ಒಳಗೊಳಗೆ ಹೊಟ್ಟೆ ಕಿಚ್ಚು ಪಡ್ತಾ, ಹೊರಗೆ ಮಾತ್ರ ಫೇಕಾಗಿ ಸ್ಮೈಲ್ ಮಾಡಿ, ಗಿಫ್ಟ್ ಕೊಟ್ಟು, ಹ್ಯಾಂಡ್ ಶೇಕ್ ಮಾಡಿ, ಸೆಲ್ಫಿ ತಗೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಮನೆಗೆ ಬರಬೇಕು. ಮನೆಗೆ ಬಂದ್ಮೇಲೆ ಟೆನ್ಷನಲ್ಲಿ ಮಲ್ಕೋಬೇಕು ಅಲ್ವಾ ಮಾಮ್? ಬೇಬಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ ನೀನು? ವಾಟ್? ಇನ್ನೇನ್ ಮಾಡ್ಲಿ ಮಾಮ್? ಅಟ್ ಲೀಸ್ಟ್ ನೀವ್ ಬಂದ್ಮೇಲಾದ್ರೂ ನಂಗೆ ಸೋಲ್ ಅನ್ನೋದಿರಲ್ಲ. ನೀವೇನು ಪ್ಲಾನ್ ಮಾಡ್ತೀರಾ, ನನಗೆ ಋಷಿ ಸಿಗ್ತಾನೆ ಅಂತ ಅನ್ಕೊಂಡಿದ್ದೆ. ಬಟ್ ನೋ, ಈಗ ನನಗೆ ಅರ್ಥ ಆಗೋಯ್ತು ಮಾಮ್, ಅರ್ಥ ಆಗೋಯ್ತು. ನೀವೇ ಅಲ್ಲ ಮಾಮ್, ಬೇರೆ ಯಾರೇ ಬಂದ್ರು ನನಗೆ ಸೋಲ್ ಅನ್ನೋದು ಗ್ಯಾರಂಟಿ. ಪ್ಲೀಸ್ ಬೇಬಿ, ಹಾಗೆಲ್ಲ ಅನ್ಕೋಬೇಡ ನೀನು. ಲುಕ್, ಎವ್ರಿ ಡೇ ಇಸ್ ನಾಟ್ ಅ ಸಂಡೇ. ವೇಟ್, ನೀನ್ ಬಯಸಿದ ಖುಷಿ ನಿನಗೆ ಸಿಕ್ಕೇ ಸಿಗುತ್ತೆ. ನೋ ಮಾಮ್, ಸಿಗಲ್ಲ. ಅದ್ ಸಿಗೋದು ಯಾವಾಗ ಗೊತ್ತಾ? ನಾನು ಕಮಲಿನ ಕೊಲೆ ಮಾಡಿದಾಗ. ನನಗ್ ಬರ್ತಿರೋ ಕೋಪಕ್ಕೆ ಅವಳನ್ನ ಈಗಲೇ ಬೇಬಿ ಪ್ಲೀಸ್, ಕೊಲೆನೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಕೆಲವೊಂದ್ಸಲ ಕೂಲ್ ಆಗಿರೋದ್ರಿಂದ ಸಮಸ್ಯೆಗೆ ಸೊಲ್ಯೂಷನ್ ಈಸಿಯಾಗಿ ಸಿಗುತ್ತೆ. ಬೇಬಿ, ಸೋತೆ ಅಂತ ನೀನ್ ಹೀಗೆ ನಿದ್ದೆಗೆಟ್ರೆ ಗೆದ್ಬಿಡಕ್ಕಾಗುತ್ತಾ? ನೀನ್ ಮಾತ್ರ ಇಲ್ಲಿ ಒದ್ದಾಡ್ತಿರ್ತೀಯ, ಅವರಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಿರ್ತಾರೆ. ಅದಕ್ಕೆ ಅಲ್ವಾ ಮಾಮ್ ನನ್ನ ತಲೆ ಕೆಡ್ತಿರೋದು? ತಲೆ ಕೆಡಬಾರ್ದು ಅಂದ್ರೆ ಆಗ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡ್ಬೇಕು. ಅವ್ರು ಚೆನ್ನಾಗಿದ್ದಾರೆ ಅಂತ ಯೋಚನೆ ಮಾಡೋದನ್ನ ಬಿಟ್ಬಿಡು. ನೀನ್ ಚೆನ್ನಾಗಿರೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ರಮೇಶ್, ಬೇಗ ಬೇಗ ಕೆಲಸ ಮಾಡಿಸಿ. ರಚನಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಈಗ ಬಂದ್ಯಾ? ಅಪ್ಪ. ಅದೇ ಅಮರ್, ಈಗ ಬಂದ್ಯಪ್ಪ. ನೀನ್ ಬಂದಿದ್ ಬಹಳ ಸಂತೋಷ ಆಯ್ತು. ಅವನ್ ಮನೆಗೆ ಬರ್ದೆ ಎಲ್ಲೋಗ್ಲಿ ಹೇಳಿ. ಒಂದ್ ಸೆಕೆಂಡ್ ಮಾತಾಡ್ತೀರಿ, ಬಂದೆ. ಹಲೋ ಅಮ್ಮ, ನೀವೇನು ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದೀರಾ? ಈಗ ನಾವ್ ಬಂದಾಯ್ತಲ್ಲ, ನಾವ್ ಎಲ್ಲ ನೋಡ್ಕೋತೀವಿ, ನೀವ್ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಿ.
ನನ್ನ ಮಗಳು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ನಿನ್ನೆ ಮೊನ್ನೆವರೆಗೂ ನನ್ನ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ಲು. ಈಗ ಅಮ್ಮ ನೀನ್ ಕೂತ್ಕೋ, ನಾನೇ ಎಲ್ಲ ನೋಡ್ಕೋತೀನಿ ಅಂತಿದ್ಯಾ? ಅಮ್ಮ, ನೀವೆಲ್ಲ ನನ್ನ ಕೈಲಿ ಕೆಲಸ ಮಾಡಿಸ್ತಾ ಇದ್ರಿ. ಈಗಲೂ ಅಷ್ಟೇ ನಂಗೆ ಕೆಲಸ ಬರಲ್ಲ, ಆದ್ರೆ ನಿಮ್ಮನ್ನ ನೋಡಿ ಕಲಿತೀನಿ. ಏನೇನು ಕೆಲಸ ಆಗ್ಬೇಕೋ ಹೇಳಿ, ಎಲ್ಲ ಮಾಡಿಸ್ಬಿಡ್ತೀನಿ. ಒಂದು ನಿಮಿಷ. ಅಯ್ಯೋ ಅಮರ್, ಕೂತ್ಕೊಳ್ಳಿ, ನಿಂತೇ ಇದ್ದೀರಲ್ಲ. ಹಲೋ ಹಲೋ ಬಾಸ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಲ್ಲ ಚಿನ್ನ, ಅತ್ತೆ ಅಷ್ಟು ಪ್ರೀತಿಯಿಂದ ಕೂತ್ಕೊ ಅಂತ ಹೇಳಿದಾರೆ, ಕೂತ್ಕೊಂಡಿಲ್ಲ ಅಂದ್ರೆ ಅವ್ರು ಬೇಜಾರಾಗಲ್ವಾ? ಅತ್ತೆ ಮನೆಗೆ ಅಳಿಯ ಬಂದಿರೋದು ಕೆಲಸ ಮಾಡಕ್ಕೆ, ಸುಮ್ಮನೆ ಕೂತ್ಕೊಳ್ಳೋಕ್ಕಲ್ಲ. ಬನ್ನಿ. ಅಲ್ಲ ಚಿನ್ನ, ಒಂದು 5 ನಿಮಿಷ ಅಲ್ಲ ನೀನು ಜೊತೆ. ನನ್ನ ಮಗ ನೋಡ್ಕೊಳಕ್ಕೆ ನನಗೆ ಅಸಹ್ಯ ಆಯ್ತೈತೆ. ಎಂತ ದೊಡ್ಡ ವಿಷಯನ ಮನೆಯವರಿಂದೆಲ್ಲ ಮುಚ್ಚಿಟ್ಟು ಮೋಸ ಮಾಡ್ತಾ ಇವ್ನಿ. ನನ್ನ ಒಳಗಡೆ ಇರೋ ನನ್ನ ಪುಟ್ಟು ಕಂದ ನನ್ನಿಂದ ದೂರ ಆದ್ರೂ ಏನು ಹಾಗೆ ಇಲ್ಲ ಅನ್ನೋಂಗೆ ಮನೆಯವ್ರ ಜೊತೆ ನಗ್ನಗ್ತಾ ಮಾತಾಡ್ತೀವಿ. ನಿಜವಾಗ್ಲೂ ನನಗೆ ಮನಸ್ಸು ಅನ್ನೋದಾಯ್ತಾ? ಜಿ.ಸಿ. ಸರ್ ಆಡೋ ಮಾತುಗಳನ್ನೆಲ್ಲ ಕೇಳ್ತಿದ್ರೆ ನನ್ ಕರಳೆ ಕಿವುಚ್ದಂಗ ಆಯ್ತೈತೆ. ಅವ್ರು ನನ್ನ ಹತ್ರ ಬಂದ್ರೆ ಒಳಗಡೆನೆ ಸಂಕಟ ಆಯ್ತೈತೆ. ಮೋಸ ಮಾಡ್ತಿದ್ದೀನಿ ನನ್ನ ಪಾಪ ಪ್ರಜ್ಞೆ ಕಾಡ್ತೈತೆ. ಇವತ್ತು ಬೇರೆ ಮನೆಯಾಗ ಪೂಜೆ ಇಟ್ಕೊಂಡವ್ರೆ. ಇಂಥ ಮನಸ್ಥಿತಿನಾಗೆ ಇದನ್ನೆಲ್ಲ ನಾನು ಹೆಂಗ್ ಮಾಡ್ಲಿ? ಇಲ್ಲ, ಆದಷ್ಟು ಬೇರೆ ನನ್ನ ಮನೆಯವ್ರಿಗೆಲ್ಲ ಸತ್ಯ ಹೇಳ್ಬಿಡ್ಬೇಕು. ಇಲ್ಲ ಅಂದ್ರೆ ನನ್ನ ಮಕ್ಕಳ ನೋಡ್ಕೊಳಕ್ ನನ್ಗೆ ಅಸಹ್ಯ ಆಯ್ತೈತೆ. ಆದ್ರೆ ಈಸಿಯಾಗಿ ಉಳಿಸ್ಕೊಂಡು ಅದೇಟ್ ನೋವು ಪಡ್ತಾರೋ ಏನೋ. ಬೇಬಿ, ಪೂಜೆಗೆ ಹೋಗೋದಕ್ಕೆ ರೆಡಿ ಆಗ್ತಿಲ್ವಾ? ಮಾಮ್, ಪೂಜೆಗೆ ರಿಷಿ ಪಕ್ಕ ನಾನು ಕೂತ್ಕೋತೀನಾ? ನಾನೇನಕ್ಕೆ ರೆಡಿ ಆಗಬೇಕು? ಯಾರು ಬಂದಿರ್ಬೋದು? ರಿಷಿ? ರಿಷಿ? Oh my God, Rishi! What a surprise! Come in, welcome. Bye, Rishi. Come, sit down. ಕೂತ್ಕೊಪ್ಪ. ಆ್ಯಕ್ಚುಲಿ ನಿಮ್ಮ ಮನೆ ಪೂಜೆಗೆ ಬರೋದಕ್ಕೆ ನಾವು ರೆಡಿ ಆಗ್ತಿದ್ವಿ. ನೋಡಿದ್ರೆ ನೀನೇ ಬಂದಿದ್ಯಾ. ಏನೋ ವಿಷಯ ಇರಬೇಕಲ್ವಾ? ಬಿಬಿ, ಉಷನ್ ಹತ್ರ ಕಾಫಿ ತರೋದಕ್ಕೆ ಹೇಳು. ಶೋರ್ ಮಾಮ್. ಇಲ್ಲ ಬೇಡ ಆಂಟಿ. ಅಜ್ಜಿಯಲ್ಲಿ ಅಜ್ಜಿನಾ? ಯಾಕೆ ರಿಷಿ?
ಅಜ್ಜಿ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದಕ್ಕೆ ಬಂದೆ. ರಿಷಿ, ನೀನು ಅತ್ತೆಯವ್ರ ಹತ್ರ ಮಾತಾಡ್ಬೇಕಾ? ಅಲ್ಲ, ಅವ್ರಿಗೆ ನಿನ್ ಮೇಲೆ ಎಷ್ಟು ಕೋಪ ಇದೆ ಅಂತ ನಿನ್ಗೆ ಗೊತ್ತಲ್ವಾ ರಿಷಿ? ಆಂಟಿ, ಅಜ್ಜಿ ನನ್ನ ಮೇಲೆ ಎಷ್ಟೇ ಕೋಪ ಮಾಡಿಕೊಂಡ್ರು ನಂಗೆ ಬೇಜಾರಿಲ್ಲ. ನಾನು ಅಜ್ಜಿ ಹತ್ರ ಮಾತಾಡಲೇಬೇಕು. ಋಷಿ ಪ್ಲೀಸ್, ನೀನೀಗ ಅಜ್ಜಿ ಎದುರುಗಡೆ ಹೋದ್ರೆ ನಿನ್ ಮೂಡೇ ಸ್ಪಾಯ್ಲ್ ಆಗುತ್ತೆ. ಅದು ಇವತ್ತು ನಿನ್ ಮನೇಲಿ ಪೂಜೆ ಬೇರೆ ಇದೆ. ಅಂಡರ್ಸ್ಟ್ಯಾಂಡ್ ಋಷಿ? ನಾನು ಮಾತಾಡಲೇಬೇಕನಿಕಾ? ಅಲ್ಲ ಋಷಿ, ಅಜ್ಜಿ ಹೇಗೆ ಆಡ್ತಾರೆ ಅಂತ ನಿಂಗೆ ಗೊತ್ತಿದ್ದು ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ, ಯಾಕೆ ಋಷಿ? ಹೌದು ಋಷಿ, ಅದೇನು ವಿಷಯ ಅಂತ ನನ್ನ ಹತ್ರ ಹೇಳು. ನಾನು ಅತ್ತೆಯವ್ರ ಹತ್ರ ಮಾತಾಡ್ತೀನಿ. ನೋಡು, ನೀನು ಮಾತ್ರ ಅವ್ರ ಮುಂದೆ ಹೋಗ್ಬೇಡ. ಆಂಟಿ, ತಾತನ ವಿಚಾರದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ನಾನು ಅಪರಾಧಿ ಅಲ್ಲ ಅಂತ ಹೇಳಿದ್ಮೇಲೆ ನಾನು ಅವ್ರ ಮುಂದೆ ನಿಂತು ಮಾತಾಡೋದಕ್ಕೆ ನಂಗೆ ಭಯ ಇಲ್ಲ. ಅವ್ರ ಹತ್ರ ನಾನು ಮಾತಾಡಬೇಕು. ಅಜ್ಜಿನ ಕರೀರಿ. ಸರಿ ಬಿಡಿ, ನಾನೇ ಹೋಗಿ ಮಾತಾಡ್ತೀನಿ. ಬೇಡ ಋಷಿ, ನೀನು ಕೂತ್ಕೋ. ನಾನೇ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಕೂತ್ಕೋ. ಅದು ಇನ್ನೊಂದು ಸ್ವಲ್ಪ ನೀಟಾಗಿ ಕಟ್ಟು. ಹಲೋ ಮೇಡಮ್, ಅಳಿಯ ಕೆಲಸ ಮಾಡ್ತಾ ಇರೋದು ದೊಡ್ಡ ವಿಷಯ, ಖುಷಿ ಪಡೋ. ಅಮರಣ್ಣ, ರಚನಾ, ಯಾವಾಗ ಬಂದ್ರಿ? ಹಾಯ್ ಕಮ್ಲಿ, ಹೇಗಿದ್ದಾನೆ ನನ್ನ ಪುಟ್ಟು ಅಳಿಯ? ಅಳಿಯ? ಹಲೋ ಮೇಡಮ್, ಏನೋ ಗಂಡು ಮಗು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರೋ ತಾವು? ಒಳಗಡೆ ಇರೋದು ಸೊಸೆ, ಹೆಣ್ಣು ಮಗು, ನನ್ನ ಸೊಸೆ. ಓಹೋ, ನೀನೇ ಡಾಕ್ಟ್ರಾ ಹೆಣ್ಮಗುನೆ ಅಂತ ಹೇಳಕ್ಕೆ? ತಾವೇನು ಡಾಕ್ಟ್ರು ಗಂಡು ಮಗು ಅಂತ ಹೇಳಕ್ಕೆ? ಇಲ್ಲ, ಆದ್ರೂ ನಂಗೆ ಹಂಗ ಅನ್ಸ್ತಪ್ಪ. ನೋಡೇ ಬಿಡೋಣ. ಆದ್ರೆ ನೀನ್ ಅದಕ್ಕೆ 7 ತಿಂಗಳು ಕಾಯ್ಬೇಕು. ರಚನಾ, ಅಮರಣ್ಣ ಬಂದಾಗಿಂದ ನೀವೇನು ಕುಡ್ದಿರಲ್ಲ, ನಾನು ಹೋಗಿ ಜ್ಯೂಸ್ ತಕೊಂಬರ್ತೀನಿ. ಕಮ್ಲಿ, ಬೇಡ ಬೇಡ, ಅದೆಲ್ಲ ತೊಂದ್ರೆ ನೀನ್ ತಗೋಬೇಡ. ನೀನ್ ಇವಾಗ ರೆಸ್ಟ್ ಮಾಡ್ಬೇಕು, ನಾವ್ ಅದೆಲ್ಲ ನೋಡ್ಕೋತೀವಿ. ಎಲ್ಲಿ ರಚನಾ? ನಿಮ್ಮ ಅಣ್ಣ ಕಾಣಿಸ್ತಾನೆ ಇಲ್ಲ. ನಾನು ಬಂದಾಗಿಂದ ನೋಡ್ದೆ, ಕಾಣ್ಲಿಲ್ಲ. ಚಿನ್ನ ಹೆಂಗ ಹುಡುಕ್ತಾಳೆ ಕಮಲಿ? ಕೆಲಸ ಇದೆ, ಬಾ ಫಸ್ಟ್ ಕೆಲಸ ಮಾಡೋಣ. ಬಂದೆ. ಕಮ್ಲಿ, ನೀನ್ ಇನ್ನೂ ರೆಡಿನೇ ಆಗಿಲ್ವಾ? ಗೆಸ್ಟ್ ಎಲ್ಲ ಇನ್ನೇನು ಬಂದ್ಬಿಡ್ತಾರೆ, ಹೋಗಿ ಬೇಗ ರೆಡಿ ಆಗು. ಸರಿ ಅತ್ತೆಮ್ಮ. 1 ನಿಮಿಷ ಇರು. ಯಾಕೆ ಡಲ್ ಆಗಿದ್ಯಾ? ಹುಷಾರಿಲ್ವಾ? ಸುಸ್ತಾಗ್ತಿದ್ಯಾ? ವಾಮಿಟ್ ಏನಾದರೂ? ಇಲ್ಲ ಅತ್ತೆಮ್ಮ, ಹಂಗೆಲ್ಲ ಏನಿಲ್ಲ. ಮತ್ತಿನ್ನೇನು, ನೀನಿಲ್ಲಿದ್ದು ಎಲ್ಲ ಕೆಲಸ ಮಾಡಬೇಕು ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ಕಮಲಿ, ಹೆಣ್ಣು ತಾಯಿ ಆಗೋ ಟೈಮಲ್ಲಿ ಎಷ್ಟು ಹುಷಾರಾಗಿದ್ರೂ ಕಡಿಮೆನೆ. ಇಂಥ ಟೈಮಲ್ಲಿ ನೀನು ಕೆಲಸ ಮಾಡಬಾರ್ದು, ರೆಸ್ಟ್ ತಗೋಬೇಕು, ಗೊತ್ತಾಯ್ತಾ? ಹೋಗಿ ಬೇಗ ರೆಡಿ ಆಗ್ಬಾ. ಹ್ಞೂ ಅತ್ತೆಮ್ಮ. ಸರಿ ಅತ್ತೆಮ್ಮ, ರಿಷಿ ಸರ್ ಎಲ್ಲೋ ಕಾಣಿಸ್ತಾನೆ ಇಲ್ಲ. ರಿಷಿನಾ? ಅವ್ನು ಎಲ್ಲೋ ಹೋಗಿದ್ದಾನೆ ಅನ್ಸುತ್ತೆ, ಮನೇಲೆಲ್ಲೋ ಕಾಣಿಸ್ತಾ ಇಲ್ಲ. ಎಲ್ಲಿಗೋದ್ರು ಅತ್ತೆಮ್ಮ? ಗೊತ್ತಿಲ್ಲ ಕಮಲಿ, ಮೋಸ್ಟ್ಲಿ ಪೂಜೆಗೆ ಬೇಕಾದ ಐಟಮ್ ಯಾವುದಾದ್ರೂ ತರಕ್ಕೆ ಹೋಗಿರ್ತಾನೆ. ನಾನು ಕೆಲ್ಸದ ಗಡಿ ಬಿಡಿಲಿದ್ನಲ್ಲ, ಕೇಳಲಿಲ್ಲ. ಇನ್ನೇನು ಬರ್ಬೋದು ಬಿಡು, ನೀನು ಹೋಗಿ ಬೇಗ ರೆಡಿ ಆಗ್ಬಿಡು. ರಮೇಶ್, ಅಡ್ಗೆ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಒಂದ್ಸತಿ ಫೋನ್ ಮಾಡಿ ಕೇಳಿ. ರಿಷಿ ಸರ್ ಎಲ್ಲೋದ್ರು? ನನ್ಗೆ ಹೇಳ್ದವ್ರು ಎಲ್ಲೂ ಹೋಗೋಕ್ಕಿಲ್ಲ. ನಾನು ಹೇಳಕ್ಕೂ ಮುಂಚೆ ಎಲ್ಲೂ ಹೋಗೋರಲ್ಲ.